ಆಕೆ ಮೊದಲು ಲಿಫ್ಟ್ ಅನ್ನ ಕೇಳಿದ್ಲು. ಕಾರಿನಲ್ಲಿ ಕುಳಿತ ಬಳಿಕ ಏನೇನೋ ಸುಳ್ಳು ಆರೋಪ ಮಾಡಿದ್ಲು. ಹಣಕ್ಕಾಗಿ ಬೇಡಿಕೆ ಇಟ್ಲು. ಹಣ ಕೊಟ್ಟ ನಂತರ ಕಾರಿನಿಂದ ಇಳಿದು ಹೋದ್ಲು. ಸಂಜೆ ಆಕೆಯಿಂದ ಫೋನ್ ಕಾಲ್ ಬಂತು. ತನ್ನ ಬಂಗಾರದ ಸರ ಕಾರ್ನಲ್ಲಿ ಬಿದ್ದಿರೋದಾಗಿ 1 ಲಕ್ಷ ಕೊಡಬೇಕು ಅಂತ ಕೇಳಿದ್ಲು. ಹೀಗಂತ ಒಬ್ಬ ಭಯಬಿದ್ದ ವ್ಯಕ್ತಿ ಬಂದು ಅವತ್ತು ಜೈಪುರ ಪೊಲೀಸರ ಮುಂದೆ ಅಲವತ್ತುಕೊಳ್ತಾನೆ. ಆತ ಹೇಳಿದ್ದ ಘಟನೆಯ ಗಂಭೀರತೆ ಅರಿತ ಪೊಲೀಸರು ವಿಶೇಷ ತಂಡ ರಚಿಸಿ ಕಡೆಗೆ ಆ ಮಹಿಳೆಯನ್ನ ಬಂಧಿಸಿಯೂ ಬಿಡ್ತಾರೆ. ಪೊಲೀಸ್ ದಾಖಲೆಯಲ್ಲಿ ಆಕೆಯ ಹೆಸರು ತ್ರಿಷಾ ರಾಥೋಡ್, ತ್ರಿಷಾ ಖಾನ್, ನೂನಾರ್, ಶಾನು ಖಾನ್, ನೂರಿ, ನಿಶಾ ಖಾನ್, ನೂನಾ ಜಹಾಂಗೀರ್ ಖಾನ್, ರಜನೀಶಾ ಸಿಂಗ್ ರಾಥೋಡ್ ಅಂತೆಲ್ಲ ಇದೆ. ಆಕೆ ಹನಿ ಟ್ರ್ಯಾಪ್ ಮಾದರಿಯಲ್ಲಿ ಗಂಡಸರನ್ನ ಬುಟ್ಟಿಗೆ ಹಾಕೊಂಡು ಅವರ ಫೋನ್ ನಂಬರ್ ಅನ್ನು ಪಡೆದು ಕಡೆಗೆ ತನ್ನ ಅಸಲಿ ಆಟವನ್ನ ಶುರು ಮಾಡ್ತಾ ಇದ್ಲು. ಅತ್ಯಾಚಾರದ ಸುಳ್ಳು ಆರೋಪ ಮಾಡಿ ಬೆದರಿಸ್ತಾ ಇದ್ಲು. ಹಣಕ್ಕಾಗಿ ಡಿಮ್ಯಾಂಡ್ ಮಾಡ್ತಿದ್ಲು. ಅವಳ ತರದ್ದೇ ಮತ್ತೊಬ್ಬಳು ಈ ಮಹಿಳೆ. ಈಕೆಯ ಹೆಸರು ನಿಕ್ಕಿ ಉರ್ಫ್ ಸೀಮಾ ಅಗರ್ವಾಲ್. ಈಕೆಯನ್ನ ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್ನಲ್ಲಿ ಬಂಧಿಸಲಾಗಿದೆ. ಈ ಮಹಿಳೆ ಮೇಲೆ ಹಲವು ಬಾರಿ ಮದುವೆಯಾಗಿ ಗಂಡಂದ್ರನ್ನ ಸುಳ್ಳು ಆರೋಪಗಳಲ್ಲಿ ಸಿಲುಕಿಸಿ ಹಣ ಸುಲಿಗೆ ಮಾಡಿದ ಆರೋಪ ಇದೆ. ಆರೋಪಿ ಮಹಿಳೆ ಪೊಲೀಸ್ ವಶದಲ್ಲಿದ್ದಾಳೆ. ಪೊಲೀಸರ ಪ್ರಕಾರ ಆರೋಪಿ ಮಹಿಳೆ ವೈವಾಹಿಕ ತಾಣಗಳಲ್ಲಿ ಶ್ರೀಮಂತರನ್ನ ಹುಡುಕಿ ನಂತರ ಅವರನ್ನ ಮದುವೆಯಾಗಿ ಗಂಭೀರ ಆರೋಪಗಳನ್ನ ಮಾಡುವ ಮೂಲಕ ಹಣ ಸುಲಿಗೆ ಮಾಡ್ತಾ ಇದ್ಲು. ಪೊಲೀಸರ ಪ್ರಕಾರ ಆಗ್ರಾದ ವ್ಯಾಪಾರಿಯೊಬ್ಬರನ್ನ ಮದುವೆಯಾದ ಬಳಿಕ ಈಕೆ ಆತನ ವಿರುದ್ಧ ಗಂಭೀರ ಆರೋಪ ಹೊರಿಸಿ ಕೇಸ್ ಹಾಕಿದ್ಲು. ಕಡೆಗೆ ರಾಜಿ ಮಾಡ್ಕೊಳ್ಳೋಕೆ 75 ಲಕ್ಷ ರೂಪಾಯಿ ವಸೂಲಿ ಮಾಡಿದ್ಲು. ಅದಾದ ಬಳಿಕ ಆಕೆ ಗುರುಗ್ರಾಮ್ನ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್ ಅನ್ನ ಮದುವೆಯಾದ್ಲು. ಆತನ ಮೇಲೂ ಗಂಭೀರ ಆರೋಪ ಹೊರಿಸಿ ಕಡೆಗೆ 10 ಲಕ್ಷ ವಸೂಲಿ ಮಾಡಿದ್ಲು. ನಂತರ ಜೈಪುರದ ಆಭರಣ ವ್ಯಾಪಾರಿಯೊಬ್ಬ ಈಕೆಯ ಬಲೆಗೆ ಬಿದ್ದಿದ್ದ. ಆಗಷ್ಟೇ ಹೆಂಡತಿಯನ್ನ ಕಳ್ಕೊಂಡಿದ್ದ ಆತ ಮಕ್ಕಳನ್ನ ನೋಡ್ಕೊಳ್ಳೋಕೆ ಅಂತಾನೆ ಹುಡುಗಿಯ ತಲಾಶ್ನಲ್ಲಿದ್ದಾಗ ಈಕೆಯ ಪರಿಚಯ ಆಗಿತ್ತು. ಮದುವೆನೂ ಆಗೋಯ್ತು. ಮನೆಗೆ ಬಂದವಳು ಕೆಲ ದಿನಗಳಲ್ಲೇ ಆತನ ಮನೆಯಿಂದ 6.5 ಲಕ್ಷ ರೂಪಾಯಿ ಹಣ ಮತ್ತು 50 ಲಕ್ಷ ರೂಪಾಯಿ ಮೌಲ್ಯದ ಆಭರಣ ಕದ್ಕೊಂಡು ಪರಾರಿಯಾಗಿದ್ಲು. ಕಳ್ತನ ಮಾಡಿ ಪರಾರಿಯಾದ ಬೆನ್ನಲ್ಲೇ ಆತ ಮತ್ತು ಆತನ ಕುಟುಂಬದ ಇತರರ ಮೇಲೆ ಅತ್ಯಾಚಾರದ ಕೇಸ್ ಹಾಕಿದ್ಲು. ಈ ಘಟನೆಯನ್ನ ನೆನೆದ್ರೆ ಆ ಹುಡುಗನ ಅಪ್ಪನ ಕಣ್ಣಲ್ಲಿ ನೀರ್ ಹರಿಯುತ್ತೆ. ಹೀಗೆ ಆಕೆ ಸುಳ್ಳು ಕೇಸ್ ಹಾಕೋದ್ರ ಹಿಂದೆ ಆಕೆಯ ಕುಟುಂಬದವರ ಬೆಂಬಲವೂ ಇದೆ ಅನ್ನೋದನ್ನ ಆ ಹುಡುಗನ ತಂದೆ ಮಾಧ್ಯಮಗಳ ಮುಂದೆ ಹೇಳಿದ್ರು. ಆಕೆ ಎಲ್ಲವನ್ನೂ ವ್ಯವಸ್ಥಿತವಾಗಿ ಮಾಡ್ತಾ ಇದ್ಲು. ಮೊದಲು ಹುಡುಗ ಎಷ್ಟು ಶ್ರೀಮಂತ ಅನ್ನೋದನ್ನೆಲ್ಲ ತಿಳಿದುಕೊಂಡೇ ನಂತರ ಬಲೆಗೆ ಬೀಳಿಸ್ಕೊಳ್ತಾ ಇದ್ಲು. ಮದುವೆ ಮಾಡ್ಕೊಂಡ ಬಳಿಕ 4-5 ತಿಂಗಳು ಎಲ್ಲರ ವಿಶ್ವಾಸ ಗಳಿಸೋಕೆ ಚೆನ್ನಾಗೇ ಇರ್ತಾ ಇದ್ಲು. ಪೊಲೀಸರು ಹೇಳೋ ಪ್ರಕಾರ ಮೊದಲು ಶಾದಿ.com ಮತ್ತು ಜೀವನ್ಸಾಥಿ.com ಮೂಲಕ ಸಂಪರ್ಕ ಸಾಧಿಸ್ತಾ ಇದ್ದ ಆಕೆ ಇಲ್ಲಿವರೆಗೆ 3ರನ್ನ ಬಲೆಗೆ ಬೀಳಿಸಿ ಮದುವೆಯಾಗಿದ್ದಾಳೆ. ಅನಂತರ 3ರ ಮೇಲೂ ಕೇಸ್ ದಾಖಲಿಸಿದ್ದಾಳೆ. ತ್ರಿಷಾ ರಾಥೋಡ್ ಮತ್ತು ಸೀಮಾ ಅಗರ್ವಾಲ್ ಈ ಇಬ್ಬರೂ ಮಹಿಳೆಯರ ಪ್ರಕರಣದಲ್ಲಿ ಒಂದಂಶ ಸಾಮಾನ್ಯವಾಗಿದೆ. ಇಬ್ಬರೂ ಮಹಿಳಾ ಸುರಕ್ಷತಾ ಕಾನೂನಿನ ದುರ್ಬಳಕೆ ಮಾಡಿಕೊಳ್ತಾ ಇದ್ರು. ಈ 2 ಕೇಸ್ಗಳ ಬಳಿಕ ಜೈಪುರ ಪೊಲೀಸರು ಇಂಥದ್ದೇ ಪ್ರಕರಣಗಳ ವಿಶ್ಲೇಷಣೆಯಲ್ಲಿ ತೊಡಗಿದ್ದು ಜೈಪುರ ಪಶ್ಚಿಮ ವಲಯವೊಂದರಲ್ಲೇ ಇಂತಹ 19 ಮಹಿಳೆಯರಿದ್ದಾರೆ. ಸುಳ್ಳು ಅತ್ಯಾಚಾರ ಆರೋಪ ಮಾಡಿ ಬಳಿಕ ಹಣ ವಸೂಲಿ ಮಾಡೋದೇ ಇವರೆಲ್ಲರ ಖಯಾಲಿಯಾಗಿದೆ. ತ್ರಿಷಾ ರಾಥೋಡ್ ಇಂತಹ 13 ಕೇಸ್ಗಳನ್ನ ಬೇರೆ ಬೇರೆ ವ್ಯಕ್ತಿಗಳ ವಿರುದ್ಧ ದಾಖಲಿಸಿದ್ದಾಳೆ. ಭಾವನಾ ಶರ್ಮಾ ಎಂಬ ಮತ್ತೊಬ್ಬ ಮಹಿಳೆ ಇಂತಹ 15 ಸುಳ್ಳು ಕೇಸ್ ದಾಖಲಿಸಿದ್ದಾಳೆ. ಇಂತಹ ಸುಳ್ಳು ಆರೋಪ ಪ್ರಕರಣಗಳಲ್ಲಿ ನಿಜವಾಗಿಯೂ ಹೈರಾಣಾಗೋರು ಆರೋಪಕ್ಕೆ ತುತ್ತಾಗುವ ವ್ಯಕ್ತಿಗಳು ಮತ್ತು ಅವರ ಕುಟುಂಬದವರು. ಜೈಪುರದಲ್ಲಿ ಲಿವ್ ಇನ್ ಸಂಬಂಧದಲ್ಲಿದ್ದ ಒಬ್ಬ ಮಹಿಳೆ ತನ್ನ ಸಂಗಾತಿ ಮೇಲೆ ಅತ್ಯಾಚಾರದ ಕೇಸ್ ದಾಖಲಿಸ್ತಾಳೆ. ಕಡೆಗೆ ಕೆಲ ದಿನಗಳಲ್ಲೇ ಆ ಆರೋಪಿ ಆತ್ಮಹತ್ಯೆ ಮಾಡಿಕೊಂಡಿದ್ದ. ಮಗನ ಸಾವಿನ ನೋವಿನಲ್ಲೇ ಆತನ ತಂದೆನೂ ಸಾವನ್ನಪ್ಪಿದ್ರು. ಇಂತಹ ಘಟನೆಗಳ ಬಗ್ಗೆ ಮತ್ತೆ ಮತ್ತೆ ಕೇಳುತ್ತಲೇ ಇರ್ತೀವಿ. ಮಹಿಳಾ ಸುರಕ್ಷತಾ ಕಾನೂನುಗಳ ಇಂತಹ ದುರ್ಬಳಕೆ ಆಗ್ತಾನೇ ಇದೆ. ಆದರೆ ಇಂತಹ ವಂಚಕ ಮಹಿಳೆಯರ ನಡುವೆ ನಿಜವಾಗಿಯೂ ಸಂತ್ರಸ್ತರಾದ ಮಹಿಳೆಯರ ಕತೆ ಏನಾಗಬೇಡ. ಭಾರತದಲ್ಲಿ ಮಹಿಳೆಯರ ವಿರುದ್ಧದ ಅಪರಾಧ ಪ್ರಕರಣಗಳು ಭಯ ಬೀಳಿಸುವ ಮಟ್ಟದಲ್ಲಿದೆ. ಮಹಿಳೆಯರ ಮೇಲಿನ ಅತ್ಯಾಚಾರ ಪ್ರಕರಣಗಳ ದಾಖಲೆಯನ್ನೇ ಗಮನಿಸಿದ್ರೆ 2018ರಲ್ಲಿ 33,356 ಅತ್ಯಾಚಾರ ಪ್ರಕರಣಗಳು ನಡೆದಿದೆ. 2019ರಲ್ಲಿ 32,032, 2020ರಲ್ಲಿ 28,046, 2021ರಲ್ಲಿ 31,677, 2022ರಲ್ಲಿ 31,516 ಅತ್ಯಾಚಾರ ಪ್ರಕರಣಗಳು ದಾಖಲಾಗಿದೆ. ಇದು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ ಬ್ಯೂರೋ ಅಂದ್ರೆ NCRB ಮೂಲಕ ಸಿಗುವ ಅಂಕಿಅಂಶ. ಪರಿಸ್ಥಿತಿ ಇಷ್ಟು ಗಂಭೀರವಾಗಿರುವಾಗಲೇ ಬರೀ ಹಣಕ್ಕಾಗಿ ಸುಳ್ಳು ಕೇಸ್ ಹಾಕೋರ ಕಾರಣದಿಂದ ನಿಜವಾದ ಸಂತ್ರಸ್ತೆಯರಿಗೂ ಹಿನ್ನಡೆಯಾಗುವ, ಅವರನ್ನು ಅನುಮಾನದಿಂದ ನೋಡುವ ಸನ್ನಿವೇಶ ನಿರ್ಮಾಣವಾಗ್ತಾ ಇದೆ. ಉತ್ತರಾಖಂಡದಲ್ಲಿ ನಡೆದ ಇಂಥದ್ದೇ ಒಂದು ಪ್ರಕರಣದಲ್ಲಿ ಮದುವೆಯಾದ ಕೆಲ ತಿಂಗಳಲ್ಲೇ ಪತಿಯಿಂದ ಬೇರೆಯಾಗಿದ್ದ ಪತ್ನಿ ಆತನ ವಿರುದ್ಧ ಗಂಭೀರ ಕೇಸ್ ದಾಖಲಿಸಿದ್ಲು. ಬಂಧನಕ್ಕೊಳಗಾದ ಪತಿ ತಿಂಗಳ ಕಾಲ ಜೈಲಿನಲ್ಲಿ ಇರುವಂತಾಗಿತ್ತು. ಮಹಿಳಾ ಸುರಕ್ಷತಾ ಕಾನೂನುಗಳು ದುರ್ಬಳಕೆ ಆಗ್ತಿರೋದನ್ನ ಉತ್ತರಾಖಂಡದ ಹೈಕೋರ್ಟ್ ತನ್ನ ಟಿಪ್ಪಣಿಯಲ್ಲಿ ಉಲ್ಲೇಖಿಸಿತ್ತು. ದುರುದ್ದೇಶವಿರುವ ಮಹಿಳೆಯರು ಪತಿ ವಿರುದ್ಧ ಮಾತ್ರವಲ್ಲದೆ ಆತನ ಜೊತೆ ವಾಸವನ್ನೂ ಮಾಡ್ತಾ ಇರದ ಆತನ ಕುಟುಂಬದ ಇತರರನ್ನು ಪ್ರಕರಣಗಳಲ್ಲಿ ಸಿಲುಕಿಸುತ್ತಾರೆ ಅನ್ನೋ ಬಾಂಬೆ ಹೈಕೋರ್ಟ್ ಟಿಪ್ಪಣಿಯೊಂದನ್ನ BBC ತನ್ನ ವರದಿಯಲ್ಲಿ ಉಲ್ಲೇಖಿಸಿದೆ.
ಇಂತಹ ಹಲವು ಉದಾಹರಣೆಗಳು ಸಿಗತ್ತೆ. ಮೊನ್ನೆ ಬೆಂಗಳೂರಿನಲ್ಲಿ ಸಂಭವಿಸಿದ ಟೆಕ್ಕಿ ಅತುಲ್ ಆತ್ಮಹತ್ಯೆ ಪ್ರಕರಣದ ನಂತರ ಇಂತಹ ಕಾನೂನು ದುರುಪಯೋಗದ ಚರ್ಚೆ ಮತ್ತೊಮ್ಮೆ ಜೋರಾಗಿದೆ. ಆ ಪ್ರಕರಣದಲ್ಲಿ ವಾಸ್ತವ ಏನು ಅನ್ನೋದು ಇನ್ನೂ ಗೊತ್ತಾಗಬೇಕಿದೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.